ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಗೋವಿಂದಣ್ಣ. ನಮಸ್ತೆ ಅಣ್ಣ. ನಮಸ್ತೆ ವೀಕ್ಷಕರೇ. ನೀವು ಕೆಲವೊಂದಷ್ಟು ಗೊಂಬೆ ಪ್ರಯೋಗಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸಿದ್ದೀರಾ. ಒಂದು ಬೊಂಬೆ ಮಾಡ್ತೀರಾ, ಆ ಬೊಂಬೆನ ಮಾತಾಡಿಸ್ತೀರಾ, ಯಾರೋ ಮುಂದೆ ಕೂತಿರೋ ವ್ಯಕ್ತಿಗಳದ್ದು ಸಮಸ್ಯೆನ ಈ ಬೊಂಬೆ ಮುಖಾಂತರ ಕೇಳಿಬಿಟ್ಟು ಅದನ್ನು ತಿಳಿಸ್ತೀರಾ. ಮತ್ತು ಅವ್ರಿಗೆ ಇದೇನು ಹೇಳುತ್ತೋ ಎಲ್ಲ ಸತ್ಯನೇ ಇರುತ್ತೆ, ಅವ್ರು ಒಪ್ಕೋತಾರೆ. ಅದಾದಮೇಲೆ ಇದಕ್ಕೆ ಯಾವ ಥರ ಪರಿಹಾರ ಅಂತ ಈ ಬೊಂಬೆನೇ ಕೇಳ್ತೀರಾ. ಈ ಬೊಂಬೆಗೆ ಏನು ಬೇಕು ಮತ್ತು ಇದಕ್ಕೆ ಯಾವ ಥರ ಮಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ ಆ ಬೊಂಬೆನೇ ನಿಮ್ಗೆ ಹೇಳುತ್ತೆ. ಬಟ್ ನಮ್ಗೆ ಕೇಳಿಸಲ್ಲ, ಅದು ನಿಮಗೆ ಆ ಬೊಂಬೆಗೆ ಒಂದು ಕಮ್ಯುನಿಕೇಷನ್ ನಡೀತದೆ. ಸೊ ಇದು ಒಂದು ಆಶ್ಚರ್ಯ ನಮಗೂ ಕೂಡ, ನಮ್ಮ ವೀಕ್ಷಕರಿಗೂ ಕೂಡ ಇದು ಹೆಂಗೆ ಸಾಧ್ಯ ಅನ್ನೋದು ಐತೆ. ಈ ಕೆಲವೊಂದು ದೊಡ್ಡ ದೊಡ್ಡ ಪ್ರಯೋಗಗಳು, ಕುಟಿ ಚೇತನ್ ಪ್ರಯೋಗ ಅಂತಾರೆ, ಮತ್ತು ಚೌಡಿ ಪ್ರಯೋಗ ಅಂತಾರೆ, ಈ ಥರದ್ದು ಯಾವುದಾದ್ರೂ ದೊಡ್ಡ ದೊಡ್ಡ ಪ್ರಯೋಗ ಆಗಿದ್ದರೆ ಈ ಪ್ರಯೋಗಗಳನ್ನ ಹೆಂಗೆ ಪತ್ತೆ ಮಾಡ್ಕೊತೀರ ನೀವು? ಮತ್ತು ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ಅಂದರೆ ಕೆಲವೊಂದು ಏನಾನ ಸೂಚನೆಗಳು, ಇಂಥವು ಏನಾನ ಸೂಚನೆಗಳಿದ್ದರೆ ಅದು ಈ ಥರದ್ದೊಂದು ಪ್ರಯೋಗ ಇರುತ್ತೆ, ಎಚ್ಚರಿಕೆ ಇರಬೇಕು ಅಂತ ಹೇಳೋದಾದರೆ ಸೊ ಏನೆಲ್ಲ ಹೇಳ್ಬೋದು ನೀವು? ನಮಸ್ತೆ ಅಣ್ಣ. ನಮಸ್ತೆ ವೀಕ್ಷಕರೇ. ಇದು ಅಣ್ಣ ಮುನ್ಸೂಚನೆಗಳು. ಇದರಲ್ಲಿ ಮನೆ ಒಳಗೇನೈತ ಸಂಸಾರಗಳಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಸಣ್ಣ ಪುಟ್ಟ ಮಾತುಗಳಿಗೇನೈತ ಜಗಳ ಸ್ಟಾರ್ಟ್ ಆಗುತ್ತೆ. ಒಬ್ರಿಗೊಬ್ರಿಗೇನೈತ ಬೇಜಾರುಗಳು ಆಗ್ತಾರೆ. ಮುಖದಲ್ಲಿ ಒಂಥರ ಕಪ್ಪು, ಏನೋ ಎಷ್ಟೇ ಇದು ಮಾಡಿದ್ರೆ ಮಂಕಾಕಿ ಕುಂತ್ಕೊಳೋದು, ಏನೋ ಒಳಗೆ ಏನೋ ಒಂಥರ ನೋವು ಕಾಡ್ತಾ ಇರ್ತೈತಿ, ಶರೀರದೊಳಗೆ ಒಂಥರ ನೋವು. ಇದನ್ನೇನೈತೆ ಒಂದು ಗೊಂಬೆ ಮಾಡಿಬಿಟ್ರು ಅವರು ಗೊಂಬೆ ಒಳಗೆ ಏನೈತೋ ನಾವೇನೈತೋ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಅನ್ನತಕ್ಕದ್ದು ಎಲ್ಲಾದ್ರಾಗ ತಗೊಂಡು ಯಂತ್ರ ರಾಜ ಧೀಮಹಿ ತನ್ನುವ ಯಂತ್ರ ಪ್ರಾಣ ಪ್ರತಿಷ್ಠಾಪನ ಸಮರ್ಪಯಾಮಿ ಅಂತೀವಿ. ಇಲ್ಲ ಅಂತಂದ್ರೆ ಏನೈತೋ ಯಂತ್ರ ಏನೈತೋ ಓಂ ಪರಬ್ರಹ್ಮ ಸ್ವರೂಪಿಣಿ, ಪರ ಯಂತ್ರ ಸ್ವರೂಪಿಣಿ, ಮಂತ್ರ ಸ್ವರೂಪಿಣಿ, ತಂತ್ರ ಸ್ವರೂಪಿಣಿ. ಇದರಲ್ಲಿ ಯಂತ್ರ ಜೀವಾಕ್ಷಿ ಅಂತ ಹೇಳ್ಬಿಟ್ಟು, ಅಂಜನಾ ಜೀವಾಕ್ಷಿ, ಇದಾಗೆ ಸರ್ವ ಮಾಲಿಕೆ ಜೀವಾಕ್ಷಿ ಅಂತೇಳಿ ವನಸ್ಪತಿ ಜೀವ, ಇವಕ್ಕೇನೈತಿ ಎಲ್ಲದರಲ್ಲೂ ಒಂದೊಂದು ಜೀವ ಇರುತ್ತೆ. ಆ ಜೀವಗಳನ್ನೈತೆ ಇವರು ಒಂದು ಮಶಾಣದೊಳಗೆ ಪ್ರಯೋಗ ಮಾಡ್ಕೊಂತಾರೆ. ಈ ಮಶಾಣದೊಳಗೆ ಮತ್ತೆ ಒಂದು ಸುಂದರವಾದಂಥ ಗಿಡದೊಳಗೆ ಒಂದು ಬಂಡೆ ಬೆಟ್ಟ ಗುಟ್ಟದಗಳ ಮೇಲೆ ಇಲ್ಲಿ ಅದನ್ನ ಒಂದು ಪ್ರಯೋಗ ಮಾಡ್ಕೊಂಬಿಟ್ಟು ಅದಕ್ಕೊಂದು ಜೀವ ತುಂಬ್ಕೊಂತಾರೆ. ಇಂಥದ್ದೇನಂತ ಅವನಿಗೆ ಒಂದು ವ್ಯಕ್ತಿತ್ವ, ಅವನ ಹೆಸರು ಯಜಮಾನ ಸಸ್ಯ ಅಂತ ಹೇಳಿ ಬಂದಹ ಅಂತ ಹೇಳ್ಬಿಟ್ಟು ಈ ಕಾಲುಗಳನ್ನೇನೈತೆ ಬಂಧಿಸ್ತಾರೆ. ಅಲ್ಲೇನೈತೆ ಅವನಿಗೆ ಏನೈತೆ ಏನೇ ಮಾಡಕ್ಕೆ ಹೋದ್ರು ಕಾಲುಗಳು ನಡೆಯೋಕ್ಕಾಗಲ್ಲ, ಸುಸ್ತು, ಒಂಥರ ಕಾಲುಗಳು ಬಿದ್ದೋದಂಗೆ ಆಗ್ತಾ ಇರ್ತವೆ. ಆಮೇಲೆ ಐತೆ ಯಜಮಾನ ಸಸ್ಯ ಇಂತಹ ಅಂಗ ಬಂದಹ ಅಂತ ಹೇಳ್ಬಿಟ್ಟು ಬಂಧಿಸ್ತಾರೆ. ಮಂತ್ರದೊಳಗೆ ದಾರ ಗೊಂಬೆಗಳಿಗೆ ಕಟ್ತಾ ಇರ್ತಾರೆ. ಆಮೇಲೆ ಐತೆ ಆ ಕಾಲುಗಳು ಬಂಧನ ಆಗುತ್ತೆ. ಆಮೇಲೆ ಐತೆ ಈ ಕೈಗಳ್ನ ಬಂಧನ, ಕರತಲಕ ಅಂತೀವಿ ನಾವು ಇವನ್ನ. ಕರತಲಕ ಅಂತ ನಮ್ಮ ಸಂಸ್ಕೃತಿ ಒಳಗೆ ಈ ಕರತಲಕ ಅನ್ನತಕ್ಕದ್ದು ಬಂದಹ ಅಂತಾರೆ. ದೃಷ್ಟಿ ಬಂದಹ ಅಂತಾರೆ. ನೋಡೋಕ್ಕೆ ಕಣ್ಣು ಕಾಣ್ದಂಗೆ ಆಗ್ತವೆ, ಕಾಣ್ತಾ ಇದ್ದ ಕಣ್ಣುಗಳು ಕಾಣ್ದಂಗೆ ಆಗ್ತವೆ. ದೃಷ್ಟಿ ಬಂದಹ ಅನ್ನೋದಾಗ್ತದೆ. ಆಮೇಲೆ ಆತ್ಮ ಬಂದಹ ಅಂತಾರೆ. ಏನಾಯ್ತು ಇವ್ರ ಆತ್ಮ ಒಂದು ಸ್ವಲ್ಪ ಬಂಧಿಸ್ಬಿಟ್ಟು ಬೇರೆ ಆತ್ಮ ಪ್ರಯೋಗ ಮಾಡ್ಕೊಂತಾರೆ. ಓಕೆ, ಇದು ಹಂಗೆ ಸಾಧ್ಯನಾ? ಇದೇನಾಯ್ತು ಅದನ್ನೇ ಚೌಡಿ ಇರುತ್ತಲ್ಲ, ಈಗ ಗಾಳಿ ಹಿಡ್ದೈತೆ ಸುಮ್ಮನೆ ಏನೈತೆ ಭೂತ ಪೇತ ಪಿಚಾಚಿಗಳು ಹಿಡ್ಕೊಂಡವೆ ಅಂತಾರಲ್ಲ, ಅದು ಯಾವ್ರಿಗೆ ಗರ್ವಾಗಲ್ಲ. ಅದು ಏನಾಗುತ್ತೆ, ನೆನ್ನೆ ಮೊನ್ನೆ ಎಲ್ಲ ಚೆನ್ನಾಗೇ ಇದ್ದ ಇವನು ಅಚ್ಚುಕಟ್ಟಾಗೆ ನೋಡು, ಅಮಾವಾಸ್ಯೆ ಬಂದಾಗ ಹಿಂಗೆ ಆಡ್ತಾನೆ ಇವನು ಅಂತಾರೆ. ಅದೇನಾಗುತ್ತೆ ಅವರೆಲ್ಲ ಆಡಿಸ್ತಾರಂತ ಕ್ರಿಯೆ ಎಲ್ಲ ಆಗುತ್ತೆ. ಇದು ನಾವೇನೈತೆ ಒಂದು ಅಗ್ನಿ ಏನತಕ್ಕದನ್ನ ಏನೈತೆ 108 ಒಂದು ಗಿಡ ಮೂಲಿಕೆ ಬಾಕ್ಸ್ ತಾಂತೀವಿ. ಆ ಬಾಕ್ಸ್ ತಗೊಂಬಿಟ್ಬಿಟ್ಟು ಅದ್ರಾಗ ಏನಾಯ್ತು ಅವನಿಗೆ ಅಗ್ನಿ ಅದನ್ನೇನಾಯ್ತು ಅದನ್ನ ಆಹ್ವಾನ ಕೊಡ್ತೀವಿ ನಾವು. ನಾವೇನು ಮಂತ್ರ ಜಪಿಸಿರ್ತೀವೋ 1,00,000 ಜಪ ಮಂತ್ರ ಮಾಡಿದ್ರೆ 25 ಸತಿ ಅದನ್ನು ಸ್ವಾಹ ಕೊಡ್ಬೇಕು ನಾವು. 25,000 250 ಆದರೂ ಏನೈತೆ ಸ್ವಾಹ ಕೊಡ್ತೀವಿ ನಾವು. ಸ್ವಾಹ ಕೊಟ್ಟು ಅದನ್ನು ಸ್ವಾಹದೊಳಗೆ ಏನೈತೆ ಅದಕ್ಕೆ ಶಕ್ತಿ ನಾವು ಪಡ್ಕೊಂತೀವಿ. ಆ ಶಕ್ತಿ ಪಡ್ಕೊಂಡ ತಕ್ಷಣ ಏನಾಗುತ್ತೆ, ಅದು ಏನೈತೆ ನಿಮ್ಗೆ ಏನು ಆಜ್ಞೆ ಮಾಡಬೇಕು ಅದನ್ನು ನಾವೇನು ಆಜ್ಞೆ ಹಿಡಿತೀವಿ ಅದು ಮಾಡುತ್ತೆ. ಅವಾಜ್ಞೆ ಪ್ರಕಾರ ನೀನು ನಡೆಸು ಅಂದಾಗ ಅದು ನಡೀತೈತಿ. ಇಂಥ ಯಜಮಾನ ಸಸ್ಯ ಇಂಥವನೇನೈತೋ ಕೃಷ್ಣಪ್ಪ ಆಗಿರಲಿ, ರಾಮಯ್ಯ ಆಗಿರಲಿ, ಇದ್ರಾಗ ಗೋವಿಂದನಾಗಿರಲಿ, ಇದ್ರಾಗ ಯಾವುದೋ ಒಂದು ಹೆಸರು ತಗೊಂಬಿಟ್ಟು ಅವನ ಹೆಸರು ಮೇಲೆ ಏನೈತೆ ಕಳಿಸ್ಬಿಡ್ತಾರೆ. ಓಕೆ ಅವ್ರಿಗೆ ಅದು ಗೊತ್ತಾಗುತ್ತೆ ಒಂದು ಶಕ್ತಿಗೆ. ಆಮೇಲೆ ಏನೈತೆ ಕೆಲವ್ರು ಏನೈತೆ ಮರದಲ್ಲಿ ಹೋಗಿಬಿಟ್ಟು ತಗಡಲ್ಲಿ ಬರೆದ್ಬಿಟ್ಟು ಮರದ ಗೊಂಬೆ ಮಾಡಿ ಮರಕ್ಕೆ ಹೊಡೆದು ಬಿಡ್ತಾರೆ, ಮಳೆ ಹೊಡೆದು ಬಿಡ್ತಾರೆ. ಮರದಲ್ಲೇನು ಇಲ್ಲ ಅಂತಾನೆ ಕೆಲವ್ರು ಏನು ಮಾಡ್ಬಿಡ್ತಾರೆ, ಮಣ್ಣಲ್ಲಿ ತೆಗೆದ್ಬಿಟ್ಟು ಓಣಿಬಿಟ್ಟು ಅದ್ರ ಮೇಲೆ ರಕ್ತ ಬಿಟ್ಬಿಡ್ತಾರೆ. ಇವೆಲ್ಲ ಕ್ರಿಯೆಗಳು ನಡೀತವೆ. ಆವಾಗ ಏನಾಗುತ್ತೆ, ಕೈ ಕಾಲು ಬಿದ್ದೋಗೋದು, ಪಾರ್ಶ್ವವಾಯು ಆದಂಗೆ ಆಗೋದು, ಈ ಹೊಟ್ಟೆಗೆಲ್ಲ ಏನೋ ಥರ ಮಂಕಾಯಿ ಕುಂತ್ಕೊಳೋದು, ಅವನ ಜನದ ನೋಟ ನೋಡೋಕ್ಕೆ ಆಗಲ್ಲ. ಆಮೇಲೆ ಏನೈತೆ ಅವನಿಗೆ ಯಾವಾಗಲೂ ಒಂಥರ ಏನೋ ಜಡ ಬಡ್ದಂಗೆ. ಈ ಮನೆಯೆಲ್ಲ ಏನೈತೆ ಚೆನ್ನಾಗಿದ್ದಾನೆ ಇವ್ನಿಗೆ, ಯಾಕಂದ್ರೆ ಅದು ಆತ್ಮ ಬಂಧನ ಅಲ್ಲ ಆಗೋಗೈತಿ. ಇವನ ಆತ್ಮ ಏನೈತೆ ಮೌನ ಆಗಿರುತ್ತಲ್ಲ ಅಷ್ಟೇ ಇದೆ, ಬಟ್ ಅದು ಆಕ್ಟಿವ್ ಇಲ್ಲ. ಆಕ್ಟಿವ್ ಅನ್ನತಕ್ಕಂಥ ಅವ್ನು ಉಸಿರಾಡ್ಬೋದು, ಅವನೇನೈತೆ ಇದನ್ನು ಮಾಡ್ಕೊಬೋದು ಅಷ್ಟೇ. ಇನ್ನು ಬೇರೆ ಕ್ರಿಯೆಗಳನ್ನೆಲ್ಲ ಅವ್ನು ಮಾಡ್ಕೊಂಡು ಹೋಗುತ್ತೆ. ಇವಾಗ ರಾತ್ರಿ ನಾನು ಎಲ್ಲೋ ಕಾಣಿಸ್ದಾಗ ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೆ ನಾನು,
ಎಲ್ಲ ಹೋದಂಗೆ ಆಯ್ತು ಅನ್ನೋದು ಎಲ್ಲ ಇದು ಕ್ರಿಯೆ ಅದು ಮಾಡಿಸ್ತಾ ಇರ್ತೈತಿ. ಸೊ ಆ ಸೂಚನೆಗಳು ಕನ್ಸಲ್ಲಿ ಸಿಗುತ್ತೆ. ಕನ್ಸಿನಲ್ಲಿ ಸಿಗುತ್ತೆ ಅಣ್ಣ. ಇವನ್ಗೇನಾಗುತ್ತೆ ಮನ್ಸ ಮಂಕಲ್ಲಿರ್ತಾನೆ, ದಿನನಿತ್ಯ ತಲೆ ನೆಲಕ್ಕಿಕ್ತಾ ಇರೋದು, ಒಂಥರ ಮುಖದಲ್ಲಿ ಬಣ್ಣನೇ ಚೇಂಜ್ ಆಗ್ತಾ ಇರೋದು, ಮನೆ ಒಳಗೆ ಜಗಳಗಳು ಸ್ಟಾರ್ಟ್ ಆಗ್ತಾ ಇರ್ತೈತೆ, ದುಡ್ಡು ಕಾಸಿನ ಸ್ತಂಭನಗಳಾಗುತ್ತೆ, ಓಡಾಡ ಕಾಲು ಕೈ ನಡೆಯಲ್ಲ, ಹೊಟ್ಟೆಗೆ ಒಂಥರ ಬಾಧೆ ಏನೈತೆ, ಅದೇಗೆ ಒಂಥರ ನೋವು, ಮತ್ತೇನೈತೋ ಕೈ ಕಾಲುಗಳು ಬಿದ್ದೋದಂಗೆ, ಇವೆಲ್ಲ ಕ್ರಿಯೆಗಳು ಏನೈತೆ ಈ ಗೊಂಬೆ ಪ್ರಯೋಗದೊಳಗೆ ನಡೀತಾವೆ. ಯಾವಾಗ ಇದನ್ನ ಬಂಧಿಸ್ತೀವೋ, ಇದನ್ನ ಯಾರ ಕಡೆಯಿಂದ ಎಲ್ಲಿಂದ ಬಂತು, ಯಾವ ರೀತಿ ಬಂತು ಅಂತೇಳಿ ನೋಡಿ ಬಂಧಿಸಿದಾಗ ಅದು ಬಂಧನ ಕ್ಲಿಯರ್ ಆಗುತ್ತೆ. ಅದ್ರಾಗ ಇನ್ನೊಬ್ರ ಮೇಲೆ ನಾವು ಡೈವರ್ಟ್ ಮಾಡ್ತೀವಿ, ಅದು ಬರಲ್ಲ. ಅದನ್ನ ಇನ್ನೊಬ್ರಿಗೆ ಅದನ್ನ ಪ್ರಯೋಗ ಮಾಡಿ ಬಿಡ್ತೀವಿ, ನಾನು ಇನ್ನೊಬ್ರ ಮೇಲೆ ಡೈವರ್ಟ್ ಮಾಡ್ತೀನಿ ಅನ್ನೋದಿಲ್ಲ. ಅದನ್ನ ಏನಂತ ಬಂಧಿಸೋ ಕಾರ್ಯ ಮಾಡ್ಕೊಡ್ತೀನಿ. ಸೊ ಯಾರೋ ಒಬ್ಬರು ಪ್ರಯೋಗ ಮಾಡಿ ಯಾರ್ದೋ ಇನ್ನೊಬ್ಬರ ಮೈಯಲ್ಲಿ ಬಿಟ್ಟಿರ್ತಾರೆ. ಸೊ ಆ ವ್ಯಕ್ತಿ ಇಲ್ಲಿಗೆ ಬಂದಾಗ ಆ ಶಕ್ತಿ ಅವ್ರ ದೇಹದಲ್ಲಿರೋ ಅಂಥ ಒಂದು ನೆಗೆಟಿವ್ ಕೆಟ್ಟ ಶಕ್ತಿನ ನೀವು ಬಂಧಿಸ್ಕೊಡ್ತೀನಿ. ಯಾಕೆ ಅಂದರೆ ಯಂತ್ರ ತಂತ್ರ ಮಂತ್ರ ಇದರಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ, ಇದ್ರಾಗ ಏನೈತೋ ಓಂ ಐಂ ಹ್ರೀಂ ಶ್ರೀಂ ಮಾತ್ರೇ ನಮಃ ಅಂತ ತಾಂತೀನಿ. ಇದ್ರಾಗ ಏನೈತ ಓಂಕಾರ ಅನ್ನತಕ್ಕಂಥ ಈ ಪ್ರಕೃತಿ, ಇದ್ರಾಗ ಏನೈತ ಓಂ ಐಂ ಅಂದರೆ ಸರಸ್ವತಿ, ಓಂ ಕ್ಲೀಂ ಅಂದರೆ ಕಾಳಿ, ಓಂ ಕ್ಲೀಂ ಕಾಳಿಕಾಯ ನಮಃ, ಇದರಲ್ಲಿ ಓಂ ಹ್ರೀಂ ಮಹಾಲಕ್ಷ್ಮಿ. ಈ ಮಂತ್ರ ಈ ಮೂರು ಏನೈತೆ, ಈ ಮೂರು ದೇವತೆಗಳಿಲ್ದಲೆ ಯಾವ ಕೆಲಸನೂ ನಡೆಯಲ್ಲ. ಶುದ್ರ ದೇವತೆಗಳಿಗೆ ಏನೈತೆ ಎಲ್ಲ ತರಕ್ಕೂ ಅಧಿದೇವತೆ ಆದಂಥ ಪಾರ್ವತಿ. ಇದ್ರಾಗ ಏನೈತೆ ಶುಕ್ಲಾಚಾರ್ಗೂ ವರವ ಕೊಟ್ಟಳು ಅವಳೇನ. ಮತ್ತೇನೈತೆ ಎಲ್ಲ ಋಷಿ ಮುನಿಗಳಿಗೇನೈತೋ ಈ ಮಾಂತ್ರವಾದಿಗಳಿಗೆಲ್ಲ ಏನೈತೋ ತಾಯಿಯಾಗಿ ಕಾಳಿಯಾಗಿ ನಿಂತಿರಳೆ ಅವಳು. ಅದನ್ನೇನೈತೋ ನಾವು ಆ ಶಕ್ತಿನೇನೈತಕ್ಕದ್ದು ಆ ಯಂತ್ರ ಸ್ವರೂಪಿಣಿ ಆದಂಥ ದೇವಿನೇ ಅವಳು ಪಾರ್ವತಿ. ಇದರಲ್ಲಿ ಏನೈತೋ ವಾಕ್ಸಿದ್ಧಿ ವಾಗ್ದೇವಿ ಅನ್ನತಕ್ಕದ್ದು ಸರಸ್ವತಿ. ಇದ್ರಾಗ ಧೈರ್ಯ ಶಕ್ತಿ ಸಾಧನೆ ಮತ್ತಕ್ಕೇನೈತೆ ದಾರಿ ಇವು ಮಹಾಲಕ್ಷ್ಮಿ. ಎಲ್ಲಾದ್ರಾಗೂ ಈ ಅಮ್ಮನ್ನ ಇಷ್ಟು ಜನ ನಾವೇನಕ್ಕೆ ಇದನ್ನು ಪಡ್ಕೊಂತೀವಿ ಅಂದರೆ ಇವರಲ್ಲಿ ಒಂದು ನಾವು ಶಕ್ತಿ ಅನ್ನೋದು ಕಾಣ್ತೀವಿ. ಆ ಶಕ್ತಿ ಒಳಗೆ ನಮ್ಗೆ ಒಂದು ಪ್ರೇರಣೆ ಸಿಗುತ್ತೆ. ಆ ಪ್ರೇರಣೆ ಯಾಕೆ ನಾವು ಇಷ್ಟೆಲ್ಲ ತಾಂಡು ನಾವು ಇದೇ ಯಾಕೆ ಮಾಡ್ಬೇಕು ಅಂದಾಗ ನಮಗೇನೈತೆ ನಾವು ಜಟನ್ ಆಗ್ಬೇಕು, ನಾವು ಹುಷಾರಾಗಬೇಕು ಅಂದರೆ ನಮ್ಮಲ್ಲಿರೋಂಥ ಬಂಧನಗಳನ್ನ ಕಟ್ ಮಾಡಿದಾಗಲೇ ನಾವು ಕಾಲು ನಡೆಯೋಕ್ಕಾಗೋದು. ಅವಾಗೇನಾಗುತ್ತೆ, ಹಿಂಗೆ ಕತ್ರಿ ಹೊಡಿತಾರೆ ಅವರು. ಒಬ್ಬನ ಹೆಣ ಹೆಂಗೆ ಕಟ್ತಾರೋ ಹಂಗೆ ಕತ್ರಿ ಮಾಡಿಬಿಟ್ಟು ಇಲ್ಲಿಂದನೇ ಹಿಂಗೆ ಇತ್ಲಿಂದ ಹಿಂಗೆ ಬಂದಹ ಅಂತ ಬಂಧನ ಮಾಡ್ತಾರೆ. ಆಮೇಲೆ ಇದನ್ನೇನೈತೆ ಹಿಂಗೆ ಬಂಧನ ಮಾಡ್ತಾರೆ, ಹಿಂಗೆ ಇದನ್ನೇನೈತೆ ಈ ಕೈಗಳ್ನ ಹಿಂಗೆ ಬಂಧನ ಆಗ್ತವೆ. ಅದನ್ನೇನೈತೆ ಒಂದು ಗೊಂಬೆ ಪ್ರಯೋಗ ಮಾಡ್ತಾನೆ. ಅವ್ರು ಯಾವಾಗಾರ ನೋಡಿ ಸುಮ್ಮನೆ ಹಿಂಗೆ ತಲೆ ಇಕ್ಕಿಣೋದು, ಇಲ್ಲ ಮಂಕಾಗಿ ಹಿಂಗೆ ಕುಂತ್ಕೊಳೋದು, ಹಿಂಗೆ ಕೈ ಕಟ್ಟಿಸ್ತೈತಿ. ಆಮೇಲೆ ಏನೈತೆ ಕಾಲು ಯಾವಾಗಲೂ ಹಿಂಗೆ ಏನೈತೆ ಮನೆ ಕಂಡ್ರೆ ಹಿಂಗೆ ಹಾಕ್ಯಂತಾರೆ, ಹಿಂಗೆ ಉದ್ದಕ್ಕೆ ನೀಚ್ಕೊಂಬಿಟ್ಟು ಕಾಲ ಮೇಲೆ ಕಾಲು ಹಾಕ್ಯಣದು. ಆ ಥರಕ್ಕೇನೈತೆ ಇದು ಯಾವಾಗ ಮುನ್ಸೂಚನೆಗಳು ಕಾಡ್ತಾ ಇರ್ತವೆ ಅಂದರೆ ಸಿಕ್ಕಾಪಟ್ಟೆ ದರಿದ್ರಗಳು ಕಾಡ್ತವೆ ಮನಸ್ಸಿನಲ್ಲಿ. ಅವನು ಎಷ್ಟೇ ಇನ್ನು ಮೇಲೆ ಬರೋಕ್ಕಾಗಲ್ಲ. ಕೋಟಿಗಿರೋರು ಏನೈತೋ ಫುಲ್ಲು ಲಾಸ್ ಬಿಗ್ನೆಸ್ಸು, ಏನು ಮಾಡೋಕ್ಕೋದ್ರು ಕೈ ಬಯತ್ತಲ್ಲ. ಎಲ್ಲದ್ರಾಗೂ ಏನೈತೆ ಅವ್ನು ಡಮಾರು. ಇನ್ನು ಬಂಧನ ಬಿಡಿಸಿದ್ಮೇಲೆ ಒಂದು ಸ್ವಲ್ಪ ಸೇಫ್ಟಿ ಆಗ್ತದೆ. ಸೊ ಇದು ಬೈ ಚಾನ್ಸ್ ಏನಾದರೂ ಈ ಥರದ್ದು ಬಂಧನ ಆಗಿ ನಮ್ಗೆ ಅದು ಗೊತ್ತಾಗದೆ ಹಾಗೆ ಸುಮ್ಮನೆ ಇದ್ದೋದ್ರೆ ಎಷ್ಟು ದಿನಗಳಲ್ಲಿ ಇದು ಡ್ಯಾಮೇಜ್ ಆಗಿಬಿಡುತ್ತೆ ಲೈಫಲ್ಲಿ? ಅವ್ರು ಟೈಮ್ ಕಟ್ಟಿರ್ತಾರಣ್ಣ, ಇಷ್ಟು ವರ್ಷ ಇಷ್ಟು ಗಳಿಗೆ ಅಂತಾನೆ. ಅದು ಏನೈತೆ ನೀನು ಭಕ್ತ, ನೀನು ಇದರಲ್ಲಿ ಒಂದು ಮುಖ್ಯವಾದ ವಿಚಾರ ಅಣ್ಣ, ಎಲ್ಲ ದೇವರುಗಳಿಗೇನೈತೆ ಭಕ್ತರುಗಳ್ನ ದೇವ್ರು ಕಾಪಾಡ್ತಾ ಇರ್ತವೆ. ಒಂದು ಸತಿ ಹೋಗಿ ನೀನು ಕೆಲಸ ನಾವು ಕೈ ಇಟ್ಟಿದ್ದೀನಿ ತಾಂಡಿದ್ದೀನಿ ಅಂದರೆ ಅದರಲ್ಲಿ ಏನೈತೆ ನಾನು ಏನೈತೆ ದಿನನಿತ್ಯ ನೋಡ್ತಾ ಇರ್ತೀವಿ. ದೇವ್ರಿಗೂ ಏನೈತೆ ಮಾಂತ್ರವಾದಿಗೂ ಏನೈತೆ ಯುದ್ಧ ನಡೀತಲೇ ಇರ್ತೈತಿ. ಆ ಗುರುಗಳಿಗೂ ನನಗೆ ಈಗ ನಾನು ಏನೋ ನೋವು ತಿಂತಾ ಇರ್ತೀನಿ, ನಾನು ತಿಂದಿದ್ದ ನೋವನ್ನು ನನ್ನ ತಾಯಿಗೆ ಹಾಕ್ತಿರ್ತೀನಿ. ಅದು ನನ್ನ ಮೇಲೆ ಏನೈತೆ ಅಗೆತನ ಮಾಡ್ತಲೇ ಇರ್ತಾನೆ ಅವನು. ಅವನಿಗೂ ನನಗೂ ಒಂದು ಯುದ್ಧ ಪರಸ್ಪರ ನಡೀತಾ ಇರ್ತೈತಿ. ಅದು ಇವ್ರ ಮೇಲೆ ಮಾಡಿರೋಂಥ ಪ್ರಯೋಗ ನಮ್ಮ ಮೇಲೆ ಹೇಳ್ಕೊತಾ ಇರ್ತೀವಿ. ಸೊ ಅದು ಕಾಣಿಸಲ್ಲ, ಬಟ್ ಕೆಲಸ ಮಾಡುತ್ತೆ. ಇಷ್ಟು ಬಂಧನ ಕಾರ್ಯದೊಳಗೆ ಇದು ಯಶಸ್ವಿಯಾಗಿ ಅದನ್ನು ಬಂಧಿಸ್ಕೊಡ್ತೀವಿ ನಾವು. ಆ ಬಂಧಿಸಿದಾಗ ಏನಾಗುತ್ತೆ, ಅದು ರಿಮೂವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನೀವು ಆ ಬೊಂಬೆನಲ್ಲಿ ಇವಾಗೇನದು ಮಾತಾಡಿಸಿ ಆದಮೇಲೆ ಅದಕ್ಕೊಂದು ಕ್ಲಿಯಾರಿಟಿ ಕೊಟ್ಟು ಬಂಧಿಸಿದೆ ಆದಮೇಲೆ ಇದನ್ನು ಎಲ್ಲೋ ಒಂದು ಕಡೆ ನದಿ ನೀರಲ್ಲಿ ಇಲ್ಲ ಎಲ್ಲೊಂದು ಕಡೆ ಬಿಟ್ಟಾಗ ಅದು ಕ್ಲೋಸ್ ಅಲ್ಲಿಗೆ ಆಗಮನ ನಿರ್ಗಮನ. ಮತ್ತು ಇವ್ರಿಗೆ ಅದು ಎಫೆಕ್ಟ್ ಆಗಲ್ಲ, ಆ ವ್ಯಕ್ತಿಗೆ ನನ್ನ ಲೈಫಲ್ಲಿ ಅದು ಬಂದು ತೊಂದರೆ ಕೊಡಲ್ಲ. ನಸಿ ಮಸಿ ಅಂತ ನಾವೇನಿರ್ತೀವ ಅದರಲ್ಲಿಗೆ ಒಂದೊಂದಕ್ಕೂ ಒಂದೊಂದು ಯಂತ್ರ ತಂತ್ರ ಮಂತ್ರ ಪ್ರಯೋಗಗಳಿವೆ. ಆ ಮಂತ್ರಗಳ ಉಚ್ಚಾರಣೆ ಕೆಲಸ ಮಾಡ್ತಾ ಇರ್ತವೆ. ಇದರಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಅಷ್ಟೇ, ನಾವು ಯಾವುದನ್ನ ಯಾವ ದಾರಿ ಒಳಗೆ ಹೋದ್ರು ಸೂಕ್ತ ಅನ್ನತಕ್ಕದ್ದು ಆ ದಾರಿ ಒಳಗೆ ಹೋಗಿ ಆ ಕೆಲಸ ನಾವು ಗೆಲ್ತೀವಿ. ಅವನು ಯಾವ ಆಂಗಲಲ್ಲಿ ಹೋಗಿದ್ದಾನೆ, ಯಾವ ಥರಕ್ಕೆ ಹೋಗಿದ್ದಾನೆ,
ಯಾವ ರೂಟಲ್ಲಿ ಹೋಗಿದ್ದೇನೆ ಅಂತ ನಾವು ಯಾವ ರೀತಿ ಕಳ್ಳರನ್ನ ಹಿಡ್ಕೊಂತೀವಲ್ಲ, ಹ್ಮ್ ಹ್ಮ್ ಅದೇ ಥರ ನಾವೇನಾಯ್ತು ಯಾವ ಮಾರ್ಗದಲ್ಲಿ ಪ್ರಯೋಗ ಮಾಡ್ತಾವನಿ, ಯಾವ್ಯಾವ್ದು ಪ್ರಯೋಗ ಇವ್ರ ಮೇಲೆ ಪ್ರಯೋಗ ಮಾಡ್ಯಾವ್ರಿ, ಹ್ಮ್ ಇದೆಲ್ಲ ಮಾಡಿದಾರೆ, ಇಷ್ಟೆಲ್ಲ ಮಾಡಿದಾರೆ ಅಂತ ಹೇಳ್ಬಿಟ್ಟು ಆ ಪ್ರಯೋಗಗಳನ್ನ ಒಂದೊಂದು ಕಟ್ ಮಾಡ್ಕೊಂತೀವಿ ನಾವು. ಹ್ಮ್ ಈಗ ಏನು ಮಾಡಿದ್ರೆ ಸಮಯ ಬೇಕಾಗುತ್ತೆ ಈ ಥರದ್ದೊಂದು ಸಮಸ್ಯೆನ ಬಗೆಹರಿಸ್ಕೊಡೋಕ್ಕೆ? ಹಣ ಇದು ಏನಾಯ್ತು ಏನಿಲ್ಲ, ಅವನು ಗುರುಗಳು ಸೋತ ಅವನದ್ದು ಇದಕ್ಕೆ ಶಕ್ತಿ ಬೇಗ ಕಳೆದೋತು ಅಂದಾಗ ಹ್ಮ್ ಅದು 3 ದಿನದಲ್ಲಿ ಕ್ಲಿಯರ್ ಆಗ್ತಾನೆ. ಹ್ಮ್ ಹ್ಮ್ ಅವನು ಇನ್ನೊಂದು ಮಂತ್ರ ಜಪದಿಂದ ಶಕ್ತಿ ಸಾಧನೆ ಅನ್ನತಕ್ಕದ್ದು ಹಿಡ್ಕೊಂಡು ಹ್ಮ್ ಇನ್ನೊಂದೊಂದು ಪ್ರಯೋಗ ಮಾಡ್ತಾ ಇದ್ದಾಗ ನೀರು 21 ದಿನ ಬೇಕಾಗುತ್ತೆ. ಹ್ಮ್ ಸೊ ಅಷ್ಟು ಸಮಯ ಬೇಕು. ಒಂದೊಂದು ಕತ್ರಿ ಹೊಡಿತಾ ಇರ್ಬೇಕು ನಾವು. ಹ್ಮ್ ಈಗ ನಾನೇದೆ ಇವನ್ ಕೈಲಿ ಆಗ್ಲಿಲ್ಲ ಅಂತ ಅವ್ರಿಗೆ ಇನ್ನೊಂದು ಕೊಡ್ತಾರೆ. ಅವಾಗ ಹ್ಮ್ 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 ಅಲ್ಲಿ ಹೋಗಿ ಏನೈತೆ ಸ್ಟ್ರಾಂಗ್ ಆಗಿ ಮಾಡ್ತಾರೆ. ಹ್ಮ್ ಅವಾಗ ಏನೈತೆ ಸ್ಟ್ರಾಂಗ್ ಆಗಿ ಮಾಡಿದಾಗ ಏನಾಯ್ತು ಆ ದಾರಿ ನಾವು ಗುರುತಿಸ್ಕೊಬೇಕು. ಹ್ಮ್ 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 ಇವನು ಇವತ್ತು ಬಂದೋಗ್ಬಿಟ್ಟು ಏನಾಯ್ತು ಕೊಟ್ಟೆ ನಾ ಮಾಡ್ಸ್ಕೊಂಡು ಹೋದೆ ಅಂತ ನಡೆಯಲ್ಲ. ಹ್ಮ್ ಹ್ಮ್ ಅಲ್ಲಿ ನಾವು ಮಾಡೋಂಥ ಕಾರ್ಯ ನಮಗೆ ಸಕ್ಸಸ್ ಕಾಣ್ಬೇಕು. ಹ್ಮ್ 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 ಆ ಸಕ್ಸಸ್ ಕಾಣಬೇಕು ಅಂದರೆ ಹ್ಮ್ ಯಾವ್ಯಾವ ಮಾರ್ಗಗಳು ಅನುಸರಿಸ್ಕೊಂಡು ಹೋಗ್ಯವನಿ, ಹ್ಮ್ ಯಾವ್ಯಾವ ತಂತ್ರದೊಳಗೆ ಹೋಗ್ಯಾನೆ, ಹ್ಮ್ ಯಾವ್ಯಾವ ಯಂತ್ರ ಪ್ರಯೋಗ ಮಾಡೇನಿ, ಹ್ಮ್ ಯಾವ್ದ್ರ ರೀತಿ ಒಳಗೇನೈತೆ, ಯಾವ ಸ್ವಾಹ ಕೊಟ್ಟವನಿ, ಹ್ಮ್ ಯಾವ ಶುದ್ರ ದೇವತೆಗಳನ್ನ ತಾಂಡವನಿ, ಹ್ಮ್ ಯಾವ ಶಕ್ತಿ ದೇವತೆ ಹಿಡ್ಕೊಂಡವನಿ, ಹ್ಮ್ ಅದನ್ನೆಲ್ಲ ಬಂಧಿಸ್ಬೇಕು ನಾವು. ಸೊ ಇದೆಲ್ಲ ತಿಳ್ಕೊಬೇಕಾಗುತ್ತೆ, ಸಮಯ ಬೇಕಾಗುತ್ತೆ. ಅದನ್ನೆಲ್ಲ ನಾ ಹೇಳ್ತಾರೆ ಇದನ್ನು ಗೊಂಬೆ ಹೆಂಗೆ ಮಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಅದನ್ನು ನಾನೇತ ಹ್ಮ್ ಅಷ್ಟು ಸಾಧನೆ ವಿದ್ಯೆದೊಳಗೆ ನಾವೇನೈತ ಕಲ್ತಿದ್ದೀವಿ. ಹ್ಮ್ ಇಷ್ಟು ಏನಾಯ್ತು ಅದನ್ನು ಇನ್ನೊಬ್ರ ಮೇಲೆ ಡೈವರ್ಟ್ ಮಾಡೋ ನನ್ನ ಮೇಲೆ ಮಾಡೋ ಅಂದ್ರೆ ಅದಾಗಲ್ಲ. ಹ್ಮ್ ನಾವು ಯಾರಲ್ಲಿ ನಾನು ಏನು ಕಲ್ತಿದ್ದೀನಿ ಅಷ್ಟೇ ಮಾಡ್ಬೇಕು. ಹ್ಮ್ ನಾನು ಹೇಳ್ಬಿಟ್ಟು ಏನೈತೆ SLC ಓದ್ಬಿಟ್ಟು IAS ಅಧಿಕಾರಿ ಆಗಂದ್ರೆ ಆಗಲ್ಲ ನಾನು. ಅದನ್ನು ನಮ್ಮ ಸೂಕ್ತಕ್ಕೆ ನಾವೇನೈತೆ ಇದನ್ನು ಇಷ್ಟು ಹಣ ಹ್ಮ್ ಇದು ಪ್ರಯೋಗ ಅನ್ನತಕ್ಕದ್ದು ಇದನ್ನು ಮಾಡಿ ಯಾವ್ದು ಬಂಧನ ಕ್ಲಿಯರ್ ಮಾಡ್ಕೊಂತೀವಿ ಅದು ಒಳ್ಳೇದಾಗುತ್ತೆ. ಇಷ್ಟು ಮನ್ಸನ್ನು ನೋವು ತಿಂತಾ ಇರ್ತಾರೆ, ಹಾ ಆಮೇಲೆ ಲಾಸ್ಟಿಗೆ ಕೆಟ್ಟ ಮೇಲೆ ಬರ್ತಾರೆ. ಹ್ಮ್ 12 ಜನ ಇದ್ದ ಕುಟುಂಬದಲ್ಲಿ ಇನ್ನಿಬ್ಬರು ಉಳ್ಕೊಂಡವ್ರಿ. ಸೊ ಆ ಥರದ್ದೊಂದು ಇದೇ ಸೇಮ್ ತೊಂದರೆನಾ? ಎಲ್ಲ ಒಬ್ಬೊಬ್ರು ವರ್ಷಕ್ಕೆ 6 ತಿಂಗಳಿಗೆ ಎಲ್ಲ ಡೆತ್ ಆಗಿ ಹ್ಮ್ 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 ಇನ್ನಿಬ್ರು ಅವ್ರ ಕಣ್ಣೀರು. ಹ್ಮ್ ಈಗ ಅವ್ರಿಗೂ ಅಲ್ಲೇ ಇಬ್ರಿಗೆ ಏನಾಯ್ತು ದೇವ್ರು ಪೂಜ್ಕೊಂಡ್ರೆ ಬಿಡ್ತಾ ಇಲ್ಲ. ಹ್ಮ್ ಅವನಿಗಾಲೆ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಐತೆ, ಮೈ ಕೈ ನೋವು, ಗ್ಯಾಸ್ಟ್ರಿಕ್ಕು, ಪೈಲ್ಸು ಎಲ್ಲ ಬಂದೈತಿ. ಹ್ಮ್ ಒಬ್ಬ ಬೆಂಗಳೂರಾಗ ಅವನೇ, ಒಬ್ಬ ಏನಾಯ್ತು ಅಲ್ಲೇ ಅವನಿ. ಯಾವ ಥರ ಪ್ರಯೋಗ ಇವ್ರ ಮೇಲೆ ಆಗಿತ್ತು? ಇವ್ರಿಗೆ ಏನಾಯ್ತು ಅದೇ ಚೌಡಿ ಪ್ರಯೋಗ. ಹ್ಮ್ ಹ್ಮ್ ಮನೆಯವರೆಲ್ಲ ಹೋಗ್ಬೇಕು ಅಂತ. ಸೊ ಜಾಸ್ತಿ ವಿಚಾರಕ್ಕೆ ಭೂಮಿ ವಿಚಾರಕ್ಕೆ ಸರ್ವನಾಶ ಮಾಡಾಕ್ಯಾರ. ಹ್ಮ್ ಇನ್ನು ಏನಾಯ್ತು ಎಲ್ಲ ಇರೋದು ಒಂದು ತಂಗಿನೇ ತಿಕ್ಲಿ. ಹ್ಮ್ ಅದು ಏನಾಯ್ತು ಉಚ್ಚಾಟನೆ. ಹ್ಮ್ ಉಚ್ಚಾಟನೆ ಅಂದರೆ ಹುಚ್ಚು ಏನೈತೆ ಎಲ್ಲ ಥರಕ್ಕೂ ಯಾವ ರೀತಿ ಉಚ್ಚಾಟನೆ ಮಾಡ್ತೀವಿ ಆ ರೀತಿ ಹ್ಮ್ ಹೋಗಿ ಊರಾಗೆಲ್ಲ ಏನೈತೆ ಯಾರು ಬಂದು ಏನು ತಗೊಂಡ್ರು ಮಾತಾಡಲ್ಲ. ಹ್ಮ್ ಆ ಥರ ಪ್ರಯೋಗಗಳು ಇವೆಲ್ಲ ನಡೀತಾ ಇರೋದಕ್ಕೆ ಕಾರಣ. ಯಾಕೆ ಅಂದರೆ ನಾವು ಒಂದೊಂದು ನಾನು ಅನುಭವಿಸಿರೋದು ನೋವುಗಳು. ಹ್ಮ್ 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 ಇದರಲ್ಲಿ ನಾನು ಸ್ವತಃ ಇಂಥವನ್ನೆಲ್ಲನ ಹ್ಮ್ ಕಟ್ಟು ಮಾಡಬೇಕು. ಇದಕ್ಕೇನಾಯ್ತು ನಾನು ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲಲ್ಲ, ಹ್ಮ್ ನಾನು ಒಳ್ಳೇದು ಏನೈತೆ ಅವ್ರು ಮಾಡೋ ಪ್ರಯೋಗ ಕಿತ್ತೆಸಿಬೇಕು. ಸೊ ಅವ್ರಿಗೆ ಒಳ್ಳೆ ಬಿಡುಗಡೆ ಮಾಡಿಕೊಟ್ಟು ಅವ್ರ ಕುಟುಂಬನ ಸರಿ ಮಾಡಬೇಕು. ಎಷ್ಟೋ ಬಂಧನಗಳನ್ನ ಬಿಡುಗಡೆ ಮಾಡಿ ಹ್ಮ್ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಹ್ಮ್ ಇವತ್ತು ಏನಾಯ್ತು ಅವ್ರ ಕುಟುಂಬಗಳು ಚೆನ್ನಾಗವೆ. ಹ್ಮ್ ಇವತ್ತೇನಾಯ್ತು ನನಗೆ ಇವ್ರನ್ನ ವಶೀಕರಣ ಮಾಡೋದ್ರೆ ವಶೀಕರಣ ಮಾಡಿಕೊಡಲ್ಲ ನಾನು. ಹ್ಮ್ ವಶೀಕರಣ ಅಂತ ನಾನು ವಿದ್ಯೆ ಕಲಿಯೋಕ್ಕೆ ಹೋಗೋದು ನಾನು. ಹ್ಮ್ ಹ್ಮ್ ಯಾಕೆ ಅಂದರೆ ಕೆಟ್ಟದಾಗಿದ್ರೆ ಒಳ್ಳೇದು ಮಾಡಿಕೊಡ್ತೀನಿ. ಹ್ಮ್ ಹ್ಮ್ ಒಳ್ಳೇದಕ್ಕೇನಾಯ್ತು ಆದ್ಯತೆ ಐತಿ. ಹ್ಮ್ ಕೆಟ್ಟ ವಿದ್ಯೆಗಳಿಗೇನಾಯ್ತು ನಾನು ಕೈ ಹಾಕಕ್ಕೆ ಹೋಗಲ್ಲ. ಹ್ಮ್. ಇನ್ನೊಬ್ಬರ ಮೇಲೆ ಕೆಟ್ಟ ಪರಿಣಾಮ ಮಾಡೋದು, ಇದು ವಶೀಕರಣ ಮಾಡೋದು ಅವನು ಮಾಡೋಕ್ಕೆ ಹೋಗಲ್ಲ. ಓಕೆ. ಸೊ ವೀಕ್ಷಕರಿಗೆ ಒಂದಷ್ಟು ಒಳ್ಳೆ ಇನ್ಫಾರ್ಮೇಷನ್ ಪ್ರಯೋಗಗಳ ಬಗ್ಗೆ ಮಾತಾಡೋರೆ ಗೋವಿಂದಣ್ಣವರು. ಸೊ ಅವ್ರ ಅನುಭವದಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ. ಒಂದಷ್ಟು ಬೇರೆ ಬೇರೆ ಪ್ರಯೋಗಗಳನ್ನ ಅವರು ನೋಡಿದ್ದಾರೆ, ಪರಿಹಾರ ಮಾಡಿಕೊಟ್ಟಿದ್ದಾರೆ. ಆ ಅನುಭವಗಳನ್ನ ಮುಂದಿನ ವೀಡಿಯೋಗಳಲ್ಲಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ ವೀಕ್ಷಕರೇ.